ಈ ದೇಶದಲ್ಲಿ ಅತ್ಯಂತ ದೌರ್ಭಾಗ್ಯದ ಪ್ರದೇಶ ಅಂದರೆ ಕಲ್ಯಾಣ ಕರ್ನಾಟಕ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿ ಕೇಳಿ. ಮೊನ್ನೆ ಮೆಟ್ರೋ ದರ 5% ಏರಿಕೆ ಆಗಿದೆ ಅಂತ ಜನರು ಬೊಬ್ಬೆ ಹೊಡಿತಿದ್ರು. ಬೆಂಗಳೂರು ಜನ ಬೀದಿಗೆ ಬಂದು ಹೋರಾಟ ಮಾಡ್ತಿದ್ರು. ತಪ್ಪಲ್ಲ, ಒಬ್ಬ ಪ್ರಜೆಯಾದವನಿಗೆ ಇರಬೇಕಾದ ಧೈರ್ಯ ಕೂಡ ಅದು. ಅಲ್ಲಿ ಒಬ್ಬರು MP ಮತ್ತು ಸ್ಥಳೀಯ MLA ಅವರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಪ್ರತಿಭಟನೆ ಮಾಡ್ತೀವಿ ಅಂತ ಜನರ ಜೊತೆ ಕೂತ್ಕೊಂಡ್ರು. ಆದರೆ ನಮ್ಮ ಭಾಗದ ಜನಪ್ರತಿನಿಧಿಗಳನ್ನು ತಗೊಳ್ಳಿ, ಅವ್ರು ಯಾವಾಗಾದರೂ ನಮ್ಮ ಪರವಾಗಿ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದನ್ನು ನೋಡಿದ್ದೀರಾ? ಈಗ ಕಳಸಾ ಬಂಡೂರಿ ಯೋಜನೆಯೇ ತಗೊಳ್ಳಿ. ಈ ಪ್ರಮುಖ ಯೋಜನೆ ಫೈಲ್ಗಳು ಕೇಂದ್ರದ ಪರಿಸರ ಇಲಾಖೆಯಲ್ಲಿ ಧೂಳು ಹಿಡಿತ ಬಿದ್ದು ವರ್ಷಗಳೇ ಆಗೋಯಿತು. ಅದನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಾನಿಲ್ಲಿ ಬರೀ ಅವ್ರದ್ದೇ ತಪ್ಪು ಅಂತ ಹೇಳ್ತಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಜನರು ಪ್ರಶ್ನಿಸೋದನ್ನು ಮರ್ತಿದ್ದಾರೆ. ಜನಪ್ರತಿನಿಧಿಗಳ ಹಿಂದಿರೋ ಚೇಲಾಗಳನ್ನು ಬಿಡಿ, ಎಂಜಲ್ ಖಾಸಿಯಾಗಿ ಸ್ವಾಭಿಮಾನ ಮಾರ್ಕೊಂಡು ಬದುಕ್ತಿರೋರು. ಆದರೆ ಸಾಮಾನ್ಯ ಜನರಾದ ನಮಗೆ ನಿಮಗೆ ಏನಾಗಿದೆ? ಪ್ರಶ್ನಿಸೋಕೆ ಏನು ದಾಡಿ? ಅಲ್ಲೊಬ್ಬ MP ಮೆಟ್ರೋ ಟಿಕೆಟ್ ರೇಟ್ ಬರೀ 5% ಜಾಸ್ತಿ ಆಗಿದೆ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮೂರಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಇದ್ರೂ ನಮ್ಮ MP MLAಗಳು ತಮಗೆ ಸಂಬಂಧ ಇಲ್ಲದೆ ಥರ ಮುಖ ಮುಚ್ಕೊಂಡು ದೂರ ಓಡಾಡ್ತಾರೆ. ಅದಕ್ಕೆ ಅವ್ರು ಬದಲಾಗಬೇಕು ಅಂತ ನಾನು ಹೇಳ್ತಿಲ್ಲ. ನಾವು ಅಂದರೆ ಜನರು ಬದಲಾಗಬೇಕು, ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಇಲ್ಲಾಂದರೆ ಕೆಟ್ಟೋಗಿರೋ ನಮ್ಮ 3 ರಸ್ತೆಗಳು ಎಂದಿಗೂ ಸರಿ ಹೋಗಲ್ಲ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಜನರು ಕಿಲೋಮೀಟ್ರ್ಗಟ್ಟಲೆ ದೂರ ಹೋಗಿ ಕುಡಿಯೋಕೆ ನೀರು ತರೋದು ಇನ್ನೂ ತಪ್ಪಲ್ಲ. ಆಯ್ಕೆ ನಮ್ಮ ಮುಂದೆನೇ ಇದೆ ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೂರಲ್ಲಿರೋ ಸಮಸ್ಯೆನ ಕೆಳಗೆ ತಿಳಿಸಿ. ನೋಡೋಣ ಇಲ್ಲಿ ಎಲ್ಲಿಗೆ ಹೋಗುತ್ತೆ, ಯಾರನ್ನು ತಲುಪುತ್ತೆ ಅಂತ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.